ಎಲ್ರಿಗೂ ನಮಸ್ಕಾರ. ಈಗ ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಒಂದು ವಿಷಯ ತುಂಬ ಚರ್ಚೆ ಆಗ್ತಿದೆ. ಮೊದಲಿಂದನೂ ಚರ್ಚೆಲೇ ಇತ್ತು. ಬಟ್ ನಿನ್ನೆ ಆಗಿರೋ ಘಟನೆ ನೋಡಿದ್ರೆ ನಿಜ ನಮ್ಮ ದೇಶ ಯಾವ ಕಡೆ ಸಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನೀಟ್ ಎಕ್ಸಾಮು ಇದು ಎಷ್ಟೋ ಜನ ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಅವರು ಎಷ್ಟೊಂದು ಎಫರ್ಟ್ ಹಾಕಿ ಎಷ್ಟೋ ವರ್ಷಗಳಿಂದ ಪ್ರಿಪೇರ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸರ್ಕಾರಿ ಕಚೇರಿನೋ ಅಥವಾ ಯಾರೋ ಒಬ್ಬರು ಮಿನಿಸ್ಟ್ರು ಬರ್ತಾಯಿದ್ದಾರೆ ಅಂದರೆ ಅವ್ರು ಬರೋ ಮುಂಚೆ ಎಷ್ಟು ಪ್ರಿಪ್ರೇಷನ್ ಮಾಡ್ತಾರೆ, ಏನೂ ಆಗಬಾರ್ದು, ಅವರು ಸೇಫಾಗಿರಬೇಕು ಅಥವಾ ಈ ಪ್ರೋಗ್ರಾಮ್ ಚೆನ್ನಾಗಾಗಬೇಕು ಅಂತ. ಅದೇ ಒಂದು ಎಕ್ಸಾಮು ಅದು ನಮ್ಮ ಇದರಲ್ಲಿ ಹೇಳ್ತಾರೆ ಭಾರತದಲ್ಲಿ ಏನಂತ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಪ್ರಜೆಗಳಾಗುವಂತಹ ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ನ ನೀಟಾಗಿ ಬರೆಯೋಕ್ಕಾಗಿಲ್ಲ. ಈ ಥರ ಪದೇ ಪದೇ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಎಷ್ಟು ಜನ ಅದರಿಂದ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದ್ರ ವಿರುದ್ಧ ಹೋರಾಡಬೇಕು ಅಂತ ನಿನ್ನೆ ದಿಲ್ಲಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಅವ್ರು ಏನೂ ಮಾಡ್ತಾಯಿರಲಿಲ್ಲ. ಅದ್ರ ವಿರುದ್ಧ ಅವ್ರಿಗೆ ಬೇಕಾಗಿರೋ ನ್ಯಾಯನ ಕೇಳ್ತಿದ್ರು. ಆ ನ್ಯಾಯನ ಕೇಳೋಕ್ಕೆ ಹೋಗಿರೋ ವಿದ್ಯಾರ್ಥಿಗಳ ವಿರುದ್ಧ ಮತ್ತು ವಾಲಂಟಿಯರ್ಸ್ ವಿರುದ್ಧ ಯಾವ ಥರ ಕ್ರೂರವಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಅಂದರೆ, ಒಬ್ಬೊಬ್ಬರಂತೂ ಎಷ್ಟು ಬೇಜಾರಾಗುತ್ತೆ ಅದನ್ನು ನೋಡಿದಾಗ. ಅಂದ್ರೆ ನಾವು ಇಂಡಿಯಾದಲ್ಲಿದ್ದೀವ ಅಥವಾ ಬೇರೆ ಯಾವುದೋ ಒಂದು ಕಂಟ್ರಿಲಿದ್ದೀವ ಅಂತ ಅನಿಸುತ್ತೆ. ನಾವು ಓದಬೇಕಾದ್ರೆ ಹೇಳಿದರು ಈ ದೇಶ ಆಗಿರೋದು ಅಥವಾ ಈ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ರಾಷ್ಟ್ರ ಅಂತ. ಬಟ್ ಈಗ ನನಗನ್ಸುತ್ತೆ ಅದು ಪ್ರಜಾ ನಾಯಕರಿಗೋಸ್ಕರ ಮಾತ್ರ ಇದೆ, ಅವರ ಮಕ್ಳಿಗೆ ಮಾತ್ರ ಇದೆ ಅಂತ ಅನಿಸುತ್ತೆ. ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದವರು ಎಲ್ಲರೂ ನೋಡಿದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಮೆಂಬರ್ಸೇ ಆಗಿದ್ದರು. ಯಾರೂ ಕೂಡ ಯಾವುದೇ ಒಬ್ಬ ನಾಯಕನ ಮಕ್ಕಳಾಗಲಿ ಅಥವಾ ಅವ್ರ ಮನೆ ಫ್ಯಾಮಿಲಿಯಿಂದ ಯಾರೂ ಬಂದಿರಲಿಲ್ಲ. ಯಾಕಂದರೆ ಅವ್ರ ಮಕ್ಕಳು ಆರಾಮಾಗಿರ್ತಾರೆ. ಬೇಕು ಅಂದರೆ ಬೇರೆ ಕಂಟ್ರಿಗೆ ಹೋಗಿ ಓದ್ತಾರೆ. ಇಲ್ಲಿ ಓದಬೇಕು ಅಥವಾ ಇಲ್ಲಿನ ರೈಟ್ಸ್ ಕೇಳಬೇಕು ಅಂದರೂ ಭಯಪಡಬೇಕು. ಆ ಪರಿಸ್ಥಿತಿಗೆ ನಮ್ಮ ಇಂಡಿಯಾನ ತಂದಿಟ್ಟಿದ್ದಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿದೆ ಏನಂತ, ನಮಗೆ ನಡೆದಾಡುವ ಹಕ್ಕು ಇದೆ, ಸ್ವಾತಂತ್ರ್ಯದ ಹಕ್ಕು ಇದೆ, ಮತ್ತು ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡೋ ಹಕ್ಕು ಕೂಡ ಇದೆ. ಶಿಕ್ಷಣ, ಅದು ಮೇನಾಗಿ ಶಿಕ್ಷಣದ ಬಗ್ಗೆನೇ ಹಕ್ಕು ಇದೆ. ಸೊ ಇದನ್ನು ಕೇಳಬೇಕು ಅಂತ ಹೊರಟಾಗೆ ಇಷ್ಟೊಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗ್ತಾಯಿದೆ. ಎತ್ತ ಕಡೆ ಹೋಗ್ತಿದೆ ಅಂತ ನಮ್ಮ ಸಮಾಜ ನಂಗೆ ನಿಜ ಗೊತ್ತಾಗ್ತಾಯಿಲ್ಲ. ಅಟ್ಲೀಸ್ಟು ಅಷ್ಟು ಜನ ಸತ್ತಿದಾರಲ್ವ, ಅವ್ರಿಗೋಸ್ಕರನಾದರೂ ನ್ಯಾಯ ಕೇಳೋಣ ಅಂತ ಹೊರಟ್ರೆ ಈ ರೀತಿ ಮಾಡ್ತಾಯಿದ್ದಾರೆ. ನಿಜ ಹೇಳಬೇಕು ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನಮ್ಮ ಸೊಸೈಟಿ, ನಮ್ಮ ಪ್ರಜಾನಾಯಕರು ಏನಿದ್ದಾರೆ ಅವರೇ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ.